ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಕೆ ವಿಡಿಯೋಸ್. ಇವಾಗ ಈವ್ನಿಂಗು ನಿಮ್ಗೆ ವೆದರ್ ತೋರಿಸ್ತೀನಿ, ಕ್ಲೈಮೇಟ್ ಹೇಗಿದೆ ಅಂತ. ಫುಲ್ ಚಳಿ ಚಳಿ ಚಳಿ. ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಓಕೆ, ನಾನು ತುಂಬ ದಿನ ಆದಮೇಲೆ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ರೆಸಿಪಿನ ಟ್ರೈ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ವೆದರ್ ಎಷ್ಟು ಕೂಲಾಗಿದೆ, ತುಂಬ ಅಂದರೆ ತುಂಬ ಚಳಿ ಚಳಿ ಆಗ್ತಾಯಿದೆ. ಬೆಳಿಗ್ಗೆ ನೋಡಿದ್ರೆ ಹಿಮ, ಸಂಜೆ ನೋಡಿದ್ರೆ ಈ ಥರ. ಹೊರಗಡೆ ನೋಡಿ ಈ ಥರ ಇದೆ ವೆದರು. ಯಾಕೆ ಏನಾದರೂ ಬಿಸಿ ಬಿಸಿ ತಿನ್ಬೇಕಂತ ಅನಿಸ್ತಾಯಿತ್ತು ಈ ವೆದರ್ ನೋಡಿನೇ. ಓಕೆ, ಏನಾದರೂ ಮಾಡೋಣ. ಓಕೆ, ನಾನು ಚಳಿಗೆ ಏನು ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಬೋಂಡ ಮಾಡೋಣ ಅಂತ ಅನ್ನಿಸ್ತು. ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ, ಬರೀ ಕಡಲೆ ಹಿಟ್ಟು ಆನಿಯನ್ ಹಾಕ್ಬಿಟ್ಟು ಮಾಡೋದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಎಗ್ ಬೋಂಡನ ಮಾಡ್ತಾಯಿದ್ದೀನಿ. ಎಗ್ ಇಲ್ಲಿ ಬಾಯ್ಲ್ ಆಗ್ತಾಯಿದೆ, ಒಂದು 10 ಮಿನಿಟ್ಸ್ ಎಗ್ ಬಾಯ್ಲ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಜೋಶಲ್ಲಿ ತುಂಬ ಉಪ್ಪು ಹಾಕ್ಬಿಟ್ರೆ ಕಷ್ಟ. ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಕಲಸೋಣ. ಏನಪ್ಪ ವಿಷಯ ಅಂದರೆ, ಇನ್ನು 3 to 4 ಡೇಸಲ್ಲಿ ನಮ್ಮೂರಲ್ಲಿ ಜಾತ್ರೆ ಮತ್ತು ಸಿಡಿ ತೇರು ಏನು ಬೇಕಾದರೂ ಹೇಳ್ಬೋದು. ಬನಶಂಕರಿ ಅಮ್ಮ, ಬನಶಂಕರಿ ತಾಯಿದು ಜಾತ್ರೆ ಇದೆ. ಸೊ ನಾವು ಲಾಸ್ಟ್ ವರ್ಷದಿಂದ ಅಟೆಂಡ್ ಮಾಡ್ತಾಯಿದ್ದೀವಿ. ಆದರೂ ಲಾಸ್ಟ್ ಇಯರು ನಾವು ಇರಲಿಲ್ಲ, ಅಟೆಂಡ್ ಮಾಡ್ತಾ ಇರಲಿಲ್ಲ. ಸೊ ಲಾಸ್ಟ್ ಇಯರಿಂದ ಕಂಟಿನ್ಯೂ ಆಗಿ ಮಾಡೋಣ ಅಂತ ಲಾಸ್ಟ್ ಇಯರ್ ಮಾಡ್ದು. ಈ ವರ್ಷ ಇದು 2nd ಇಯರ್. ವಾಟರ್ ಆ್ಯಡ್ ಮಾಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಸಾಕು, ಇದಕ್ಕಿಂತ ಗಟ್ಟಿನೂ ಬೇಡ, ಇದಕ್ಕಿಂತ ತೆಳುವು ಬೇಡ. ಇದು ಪರ್ಫೆಕ್ಟಾಗಿದೆ. ಆ್ಯಂಡ್ ಇದು ಮಿಕ್ಸ್ ಆಗಿದೆ, ಇದು ಹಾಗೆ ಇರಲಿ. ಇಲ್ಲಿ ಫುಲ್ಲು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಯ್ಲ್ಡ್ ಎಗ್, ಆವಾಗಲೇ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಆ ಎಗ್ಗನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡೋಣ ಅಂತ ಆಗುತ್ತಾ? ಫುಲ್ಲೇ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಟ್ ಮಾಡೋಣ. ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಕಟ್ ಮಾಡಿದೆ, ಎಲ್ಲ ಸಮ ಕಟ್ಟಾಗಿದೆ. ಓಕೆ, ಇವಾಗ ಆಯಿಲ್ ಇಟ್ಕೊಳ್ಳೋಣ. ಆಯಿಲು ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ, ಬಿಸಿ ಆಗಿದೆ ಆಲ್ಮೋಸ್ಟು. ಇವಾಗ ಎಗ್ನ ಡಿಪ್ ಮಾಡಿಬಿಟ್ಟು ಹಾಕೋಣ. ಸಾಕು ಥ್ಯಾಂಕ್ ಯು. ಇದೇನಿದು ಹೊಸ ಸ್ಟಫಿಂಗು? ಥ್ಯಾಂಕ್ ಯು. ಏನಾಯಿತು ಅಂದರೆ, ಮಾಡ್ತಾ ಇರುವಾಗ ನಮ್ಮ ಪಾಪು ಅಳ್ತಾಯಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಅರ್ಧ ಕಂಪ್ಲೀಟ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಈ ಥರ ಡೆಕೋರೇಷನ್ ಮಾಡಿಕೊಂಡು ಹೇಗಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಓಕೆ, ಲೆಟ್ಸ್ ಟ್ರೈ. ಈರುಳ್ಳಿ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ, ಚೆನ್ನಾಗೈತೆ. ನಾನು ಅಡುಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮುಕ್ಕಲ್ಲಿ ನನ್ನ ಹಸ್ಬೆಂಡ್ಗೆ ಕಲಿಸ್ಬಿಟ್ಟಿದ್ದೀನಿ ಅಡುಗೆ. ಬನ್ನಿ ನೀವು ಟೇಸ್ಟ್ ಮಾಡಿ. ಸ್ನ್ಯಾಕ್ಸ್ ಮಾತ್ರ ಸೂಪರಾಗಿತ್ತು. ಓಕೆ, ನಾಳೆ ಇನ್ನೊಂದು ಯಾವುದಾದ್ರೂ ಹೊಸ ರೆಸಿಪಿನ ಟ್ರೈ ಮಾಡೋಣ. ಆನಿಯನ್ನು ಮತ್ತು ಉಪ್ಪು ಖಾರ ಎಕ್ಸ್ಟ್ರಾ ಹಾಕೊಬಂದಿದ್ರು, ಅದಂತೂ ಸೂಪರು. ಅವರು ಚಿಲ್ಲಿ ಚಟ್ನಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು.
ನೆಕ್ಸ್ಟ್ ಟೈಮು ಮಾಡಿದಾಗ ಮಾಡಿಕೊಡ್ತೀನಿ. ಇವಾಗ ಟೈಮ್ ಇರಲಿಲ್ಲ, ಮತ್ತು ನನ್ನ ಪಾಪನು ತುಂಬ ಅಳ್ತಾಯಿತ್ತು. ಅದಕ್ಕೆ ನಾನು ಮಾಡೋದನ್ನು ಅರ್ಧಕ್ಕೆ ಅಲ್ಲೇ ಬಿಟ್ಟು ಓಡಿ ಬಂದೆ. ಇನ್ನು ಅರ್ಧ ಅವರೇ ಕಂಪ್ಲೀಟ್ ಮಾಡಿ ಮಾಡ್ಕೊಂಡು ತಗೊಂಡು ಬಂದರು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ನ ನಾನು ಯಾವಾಗಲೂ ವೀಡಿಯೋದಲ್ಲಿ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ತಿರ್ತೀನಿ. ಆದರೆ ಅವ್ರನ್ನ ನಾನು ಯಾವಾಗಲೂ ಕರೆಯೋದು ಬೇಬಿ ಬೇಬಿ ಚಿನ್ನು ಅಂತ ಕರಿತಾ ಇರ್ತೀನಿ. ಬಟ್ ವೀಡಿಯೋದಲ್ಲಿ ಕರೆಯೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಓಕೆ, ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಕಂಫರ್ಟಬಲ್ ಆದಮೇಲೆ ವೀಡಿಯೋಗೆ ಕರೆಯೋಣ. ಇವತ್ತಿಂದ ಲೈಫ್ ಡೈರೀಸ್ 1 ಸೀರೀಸ್ 1 ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಪ್ರತಿದಿನ ವೀಡಿಯೋ ಮಾಡೋಣ ಅಂತ ಐ ಹೋಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಲೈಕ್ ಬಟನ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.